ಕಾಶ್ಮೀರದ ಮೇಕೆ ಮರಿಗಳನ್ನ ಕಳ್ಳತನ ಮಾಡಿಕೊಂಡು ಆಟೋದಲ್ಲಿ ಬೆಂಗಳೂರು ಕಡೆಯ ರಸ್ತೆಯಲ್ಲಿ ಹೊರಟು ಹೋದಂತಹ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಬ್ಬರು ಮಹಿಳೆಯರ ವಿರುದ್ಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಂಕನಹಳ್ಳಿ ಗ್ರಾಮದ ರಮೇಶ್ ಬೆನ್ ದಾಸಪ್ಪ ಕೆವಿ ತಮ್ಮ ಮನೆಯಲ್ಲಿ 7 ಮೇಕೆಗಳನ್ನ ಸಾಗಣೆ ಮಾಡ್ತಾ ಇದ್ರು. ಅದರಲ್ಲಿ 2 ಕಾಶ್ಮೀರಿ ಸ್ಪೀಡ್ ಮೇಕೆ ಮೇವನ್ನ ತಿನ್ನುತ್ತಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರು ಗೊಟ್ಟಿಗೆರೆ ಬನ್ನೇರ್ಘಟ್ಟ ರಸ್ತೆ ವಾಸಿಗಳಾದಂತಹ ಮೊಹಮ್ಮದ್ ಫಯಾಜ್ ಬಿನ್ ಮೊಹಮ್ಮದ್ ಮಿನ್ ಹಜಾರುದ್ದೀನ್ ದಿಲ್ಕಾದ್ ಕೋಮ್ಲೇಟ್ ಇಮ್ರಾನ್ ಎಂಬುವರು ಸುಮಾರು 20,000 ರೂಪಾಯಿ ಬೆಲೆ ಬಾಳುವ 2 ಕಾಶ್ಮೀರಿ ಮೇಕೆಗಳನ್ನ ಕಳ್ಳತನ ಮಾಡಿಕೊಂಡು ಅಲ್ಲಿಂದ ಆಟೋದಲ್ಲಿ ಬೆಂಗಳೂರು ಕಡೆಯ ರಸ್ತೆಯಲ್ಲಿ ಹೊರಟು ಹೋಗ್ತಾ ಇತ್ತು. ಸದರಿ ಆಟೋವನ್ನ ರಮೇಶ್ ಕುಟುಂಬದವರು ಹಿಂಬಾಲಿಸಿಕೊಂಡು ಹೋಗಿ ವೈಜಕೂರು ಗ್ರಾಮದ ಬಳಿ ಹಿಡಿದು ಗ್ರಾಮಾಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮೇಕೆ ಕಳ್ಳತನ ಮಾಡಿರುವ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಘಟನೆ ಕುರಿತು ಗ್ರಾಮಾಂತರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ.